ಪೊಲೀಸರು ತನ್ನ ಸಮಸ್ಯೆ ಬಗೆಹರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿ ಪೊಲೀಸ್ ಠಾಣೆ ಎದುರು ಕುಳಿತು ಮದ್ಯ ಸೇವನೆ ಮಾಡಿದ್ದಾನೆ. ಪೊಲೀಸರಿಗೆ ಟಕ್ಕರ್ ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಹೋಗಿದ್ದಾನೆ. ಪೊಲೀಸರ ಹತ್ತಿರ ತನ್ನ ಸಮಸ್ಯೆ ತೆಗೆದುಕೊಂಡು ಹೋಗಿದ್ರು. ನನಗೆ ಸಮಸ್ಯೆ ಇದೆ, ವೈಯಕ್ತಿಕ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತ ಪೊಲೀಸ್ ಠಾಣೆಗೆ ಹೋಗಿದ್ರು. ಆದರೆ ಪೊಲೀಸರು ಸಮಸ್ಯೆ ಬಗೆಹರಿಸಲಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸ್ ಠಾಣೆ ಎದುರು ರಸ್ತೆ ಮೇಲೆ ಕುಳಿತುಕೊಂಡೇ ಮದ್ಯ ಸೇವನೆ ಮಾಡಿದ್ದಾನೆ. ಬೆಳಗಾವಿ ಜಿಲ್ಲೆ ಗೋಕಾಕ್ ಶಹರ ಠಾಣೆ ಎದುರು ಕುಳಿತು ಮದ್ಯ ಸೇವನೆ ಮಾಡಿರುವಂತಹ ಘಟನೆ ಸಂಭವಿಸಿದೆ. ಗೋಕಾಕ್ ನಗರದ ಉಪ್ಪಾರಗಲ್ಲಿಯ ನಿವಾಸಿಯೊಬ್ಬ ಪೊಲೀಸ್ ಠಾಣೆ ಎದುರು ಮದ್ಯ ಸೇವನೆ ಮಾಡಿದ್ದಾನೆ. ವೈಯಕ್ತಿಕ ಸಮಸ್ಯೆಗಳು ಇದ್ವು, ಹೀಗಾಗಿ ವೈಯಕ್ತಿಕ ಸಮಸ್ಯೆ ಇದೆ, ಅದನ್ನು ಬಗೆಹರಿಸಿಕೊಡಿ ಅಂತ ಪೊಲೀಸ್ ಠಾಣೆಗೆ ಆ ವ್ಯಕ್ತಿ ಹೋಗಿದ್ರು. ಇದೇ ಸಂದರ್ಭದಲ್ಲಿ ಸಮಸ್ಯೆಗೆ ಆ ಪೊಲೀಸರು ಸ್ಪಂದನೆ ಕೊಡದೇ ಇದ್ದಿದ್ದಕ್ಕೆ ಆತ ಪೊಲೀಸ್ ಠಾಣೆ ಎದುರು ಮದ್ಯ ಸೇವನೆ ಮಾಡಿದ್ದಾನೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನೀವು ನೋಡ್ತಾ ಇರುವಂತಹ ಜನರು ಕೂಡ ಒಂದು ಕ್ಷಣ ಕಕ್ಕಾಬಿಕ್ಕಿಯಾಗ್ಬಿಟ್ಟು ಏನಪ್ಪ ನಡೀತಾ ಇದೆ ಇಲ್ಲಿ ಅಂತ ಯಾರ್ಯಾರು ಪ್ರಯಾಣಿಕರು ಅಲ್ಲಿಂದ ಪ್ರಯಾಣ ಮಾಡ್ತಾ ಇದ್ರು ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ರು. ಎಲ್ಲರೂ ನಿಂತು ಪೊಲೀಸ್ ಠಾಣೆ ಎದುರುಗಡೆ ಕೂತ್ಕೊಂಡು ಈ ಭೂಪ ಏನಪ್ಪ ಇಲ್ಲಿ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಅಂತ ಪ್ರತಿಯೊಬ್ಬರು ಆಶ್ಚರ್ಯಪಟ್ಟಿದ್ದು. ಎಲ್ರಿಗೂ ಕೂಡ ಇದು ನಗೆ ಪಾಟಲಿಗೂ ಕೂಡ ಈಡಾಯಿತು. ಯಾಕಂದರೆ ಪೊಲೀಸ್ ಠಾಣೆ ನೋಡ್ತಾ ಇದ್ದೀರಿ ನೀವು ದೃಶ್ಯಾವಳಿಯಲ್ಲಿ, ಶಹರ ಪೊಲೀಸ್ ಠಾಣೆ ಎದುರಿಗೆ ಇದೆ. ಪೊಲೀಸ್ ಠಾಣೆ ಎದುರು ಅದು ಕೂಡ ರಸ್ತೆಯಲ್ಲಿ ಕುಳಿತುಕೊಂಡು ಹಾಡು ಹಗಲೇ ಮದ್ಯ ಸೇವನೆ ಮಾಡಿರುವಂತಹ ಒಂದು ಘಟನೆ ನಡೆದಿರುವಂಥದ್ದು. ಎಲ್ಲ ರೀತಿಯಾದಂತಹ ತಯಾರಿನೂ ಕೂಡ ಮಾಡ್ಕೊಂಡಿದ್ದಾನೆ. ವಾಟರ್ ಬಾಟ್ಲು, ಮತ್ತೊಂದು ಮಗದೊಂದು ಮದ್ಯ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಠಾಣೆ ಎದುರು ಕೂತ್ಕೊಂಡು ಮದ್ಯ ಸೇವನೆ ಮಾಡಿದ್ದಾನೆ. ಸಮಸ್ಯೆ ಇತ್ತು, ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಂತ ಪೊಲೀಸರಿಗೆ ಕೇಳಿಕೊಂಡಾಗ ಪೊಲೀಸರು ಅದನ್ನು ನಿರಾಕರಣೆ ಮಾಡಿದ್ರಂತೆ. ಪೊಲೀಸರು ಆತನನ್ನು ಆಗೋದಿಲ್ಲ, ಅವ್ರ ನಡಿ ಮನೆಗೆ ಅಂತ ಕಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪೊಲೀಸರಿಂದ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಅಂತ ಆತ ಈ ರೀತಿ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಗೋಕಾಕ್ ನಗರದ ಉಪ್ಪಾರಗಲ್ಲಿಯ ನಿವಾಸಿ ಮದ್ಯ ಸೇವನೆ ಮಾಡಿರುವಂಥದ್ದು. ಇದಾದ ನಂತರ ರಸ್ತೆ ಮೇಲೆ ಮದ್ಯ ಸೇವನೆ ಮಾಡ್ತಾ ಇರುವಂಥದ್ದು ಪೊಲೀಸರಿಗೂ ಕೂಡ ಮುಜುಗರ ಆಯಿತು. ಯಾಕಂದರೆ ಜನ ಕೂಡ ನೋಡಿ ನಗುವಂತಾಯಿತು. ಏನಪ್ಪ ಇದು, ಎಲ್ಲೆಲ್ಲೋ ಕುಡಿತಾ ಇರಬೇಕಾದ್ರೆ ಪೊಲೀಸರು ಬಂದು ನಮಗೆ ಟಾರ್ಚರ್ ಮಾಡ್ತಾರೆ, ಸಮಸ್ಯೆ ಉಂಟು ಮಾಡ್ತಾರೆ. ಆದರೆ ಪೊಲೀಸ್ ಠಾಣೆ ಎದುರೇ ಕೂತ್ಕೊಂಡು ಪೊಲೀಸರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಕುಡಿತಾ ಇದ್ದಾರಲ್ಲ ಅಂತ ಎಲ್ಲರೂ ಬಿದ್ದು ನಕ್ಕಿದ್ದು. ಆಗ ಪೊಲೀಸರಿಗೆ ಮುಜುಗರ ಆಯಿತು. ಪೊಲೀಸರು ಬಂದು ನಡಿ ಇಲ್ಲಿಂದ ಅಂತ ಅಲ್ಲಿಂದ ಕಳಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ.